ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ನಾವು ಗಣಿತ ಪ್ರಕಾಶ 7ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 8 ಮಾಡೋಣ. ಪುಟ ಸಂಖ್ಯೆ 8ರಲ್ಲಿ ಮೊದಲನೇದಾಗಿ ಕಂಡುಹಿಡಿಯಿರಿ. ಅದರಲ್ಲಿ 1ನೇ ಮುಖ್ಯ ಪ್ರಶ್ನೆ. ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ. ಇದನ್ನು ಪರಿಹಾರದಾಗ ಬರೆಯೋಣ ಬನ್ನಿ ಮಕ್ಕಳೇ. ಹಿಂದಿನ ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ತೆಗೆದುಕೊಂಡು ಬರೆಯುವಂಥ ಪ್ರಶ್ನೆ ಅದ ಮಕ್ಕಳೇ. ಅದನ್ನು 1ನೇ ಮುಖ್ಯ ಪ್ರಶ್ನೆಯಲ್ಲಿ 1ನೇ ಉಪಪ್ರಶ್ನೆ 8300. ಇದನ್ನು ಅತಿ ಕಡಿಮೆ ಸಾಧ್ಯವಾದಷ್ಟು ಅತಿ ಕಡಿಮೆ ಗುಂಡಿಗಳನ್ನು ಬಳಸಬೇಕು. ಇಲ್ಲಿ 1000 ಗುಂಡಿ 8 ಬಾರಿ, 100 ಗುಂಡಿ 3 ಬಾರಿ, ಒಟ್ಟು ಗುಂಡಿಗಳ ಸಂಖ್ಯೆ 8 3 11. ಇಲ್ಲಿ 11 ಬಾರಿ ಅಂತ ಬರಿಬೇಕು. ನೆಕ್ಸ್ಟು ಇದಕ್ಕೆ ಒಂದು ಬೀಜೋಕ್ತಿಯನ್ನು ಬರಿ ಅಂತ ಹೇಳಿದ ಮಕ್ಕಳೇ. ಬೀಜೋಕ್ತಿ 1000 x ಪ್ಲಸ್ 100 y. 1000 x ಅಂತಂದ್ರೆ ಇದು ಒತ್ತುವ ಗುಂಡಿಗಳ ಸಂಖ್ಯೆ ಎಷ್ಟು 8, y ಅಂತಂದ್ರೆ ಒತ್ತುವ ಗುಂಡಿಗಳ ಸಂಖ್ಯೆ 3. ಇದನ್ನು ಈ ರೀತಿ ಬರಿಬೇಕು. ನೆಕ್ಸ್ಟ್ ಬಿ ಪ್ರಶ್ನೆ 40629. ಇದನ್ನು 10,000 ಗುಂಡಿ 4 ಬಾರಿ, 100 ಗುಂಡಿ 6 ಬಾರಿ, 10 ಗುಂಡಿ 2 ಬಾರಿ, 100 ಗುಂಡಿ 9 ಬಾರಿ, ಒಟ್ಟು ಗುಂಡಿಗಳ ಸಂಖ್ಯೆ 6 4 10 19 21 ಗುಂಡಿಗಳ ಸಂಖ್ಯೆ. ಇದಕ್ಕೆ ಒಂದು ಬೀಜೋಕ್ತಿಯನ್ನು ಬರಿ ಅಂತ ಹೇಳಿದ ಮಕ್ಕಳೇ. ಅದನ್ನು ಬೀಜೋಕ್ತಿ 1000 ಗುಂಡಿ 1000 ಗುಣಿಲೆ w ಪ್ಲಸ್ 100 ಗುಣಿಲೆ y ಪ್ಲಸ್ 10 ಗುಣಿಲೆ x ಪ್ಲಸ್ z ಅಂತಂದ್ರೆ 1. w ಅಂತಂದ್ರೆ 1000 ಗುಂಡಿ ಅಷ್ಟು 4, w ಸಮಾನ ಇದೆ 4. y ಅಂತಂದ್ರೆ 100 ಗುಂಡಿ, x ಅಂತಂದ್ರೆ 10 ಗುಂಡಿ, z ಅಂತಂದ್ರೆ 9 ಗುಂಡಿ. ಅದು ಎಷ್ಟು ಒತ್ತಿದೆ ಎಂಬುದು ಸೂಚಿಸುವ ಈ ಗುಂಡಿಗಳ ಸಂಖ್ಯೆ ಈ ರೀತಿ ಬರ್ಕೊಳ್ಬೇಕು. ನೆಕ್ಸ್ಟ್ ಸಿ ಪ್ರಶ್ನೆ 56354. ಪರಿಹಾರದಲ್ಲಿ 10,000 ಗುಂಡಿ 5 ಬಾರಿ, 1000 ಗುಂಡಿ 6 ಬಾರಿ, 100 ಗುಂಡಿ 3 ಬಾರಿ, 10 ಗುಂಡಿ 5 ಬಾರಿ, 100 ಗುಂಡಿ 4 ಬಾರಿ, ಒಟ್ಟು ಗುಂಡಿಗಳನ್ನು ಎಣಿಸಿದಾಗ 6 4 10 5 5 10 20 23 ಬಾರಿ. ಒಟ್ಟು ಎಷ್ಟು ಅಂತಂದ್ರೆ ಒಟ್ಟು ಗುಂಡಿಗಳ ಸಂಖ್ಯೆ ಎಷ್ಟು ಅಂದರೆ 23 ಬಾರಿ. ಇದಕ್ಕೆ ಒಂದು ಬೀಜೋಕ್ತಿಯನ್ನು ಬರಿ ಅಂತಂದಾಗ 10,000 ಗುಂಡಿ ಎ ಪ್ಲಸ್ 1000 ಗುಂಡಿ ಬಿ ಅಂತಂದ್ರೆ ಇದು ಗುಣಿಲೆ ಬಿ ಒತ್ತುವ 1000 ಗುಂಡಿ ಒತ್ತುವ ಸಂಖ್ಯೆಯನ್ನು ಸೂಚಿಸ್ತದೆ. ಪ್ಲಸ್ 100 ಗುಂಡಿ ಸಿ ಪ್ಲಸ್ 10 ಗುಂಡಿ ಡಿ ಪ್ಲಸ್ ಇ ಇದು 100 ಗುಂಡಿ. ಇದು ಇಲ್ಲಿ ಎ ಎಂಬುದು ಇದು ಎಷ್ಟು 5 ಬಾರಿ, ಬಿ ಎಂಬುದು 6 ಬಾರಿ, ಸಿ ಎಂಬುದು 3 ಬಾರಿ, ಡಿ ಎಂಬುದು 5 ಬಾರಿ, ಇ ಎಂಬುದು 4 ಬಾರಿ. ಈ ರೀತಿ ಏನು ಮಾಡಬೇಕು ಬರ್ಕೊಳ್ಬೇಕು. ಇದು ಸಿ ಪ್ರಶ್ನೆ ಮುಗಿತು ಮಕ್ಕಳೇ. ಈಗ ಡಿ ಪ್ರಶ್ನೆ 66,666. ಇದನ್ನು ಗುಂಡಿಗಳು ಸಂಖ್ಯೆಯನ್ನು ನೋಡಬೇಕು. 10,000 ಗುಂಡಿ ಎಷ್ಟು 6 ಬಾರಿ, 1000 ಗುಂಡಿ ಎಷ್ಟು 6 ಬಾರಿ, 100 ಗುಂಡಿ 6 ಬಾರಿ, 10 ಗುಂಡಿ ಕೂಡ 6 ಬಾರಿ, 100 ಗುಂಡಿ ಕೂಡ 6 ಬಾರಿ. ಇವು ಎಲ್ಲನೂ ಕೂಡಿಸಿದಾಗ ಎಷ್ಟಾಯ್ತು ಅಂತಂದ್ರೆ 6 12 18 24 30. ಒಟ್ಟು ಗುಂಡಿಗಳ ಸಂಖ್ಯೆ ಎಷ್ಟು 30. ನೆಕ್ಸ್ಟು ಬೀಜೋಕ್ತಿ 10,000 ಗುಂಡಿ ಕೆ ಅಂತ ತೆಗೆದುಕೊಂಡು ಚರಾಕ್ಷರಗಳನ್ನು ಯಾವುದನ್ನು ತೆಗೆದುಕೊಳ್ಬೇಕು. ಪ್ಲಸ್ 1000 ಗುಂಡಿ ಎಲ್ ಪ್ಲಸ್ 100 ಗುಂಡಿ ಎಮ್ ಪ್ಲಸ್ 10 ಗುಂಡಿ ಎನ್ ಪ್ಲಸ್ 100 ಗುಂಡಿ ಓ ಅಂತ ತೆಗೆದುಕೊಂಡೆ. ಅದು ಆ ಗುಂಡಿಗಳನ್ನು ಎಷ್ಟು ಯಾವ ಗುಂಡಿ ಕೆ ಎಂಬುದು ಎಷ್ಟು ಗುಂಡಿ ಹೋಗ್ತದೆ 6, ಎಲ್ ಎಂಬುದು ಇಲ್ಲಿ ಬರೆದಿದೆ. ಇದು ಡಿ ಪ್ರಶ್ನೆ ಮುಗಿತು ಮಕ್ಕಳೇ. ಈ ಪ್ರಶ್ನೆ 3,67,818. ಲಕ್ಷದ ಗುಂಡಿ ಎಷ್ಟು ಬಾರಿ ಒತ್ತಬೇಕಂದ್ರೆ 3 ಬಾರಿ. 10,000 ಗುಂಡಿ ಎಷ್ಟು ಬಾರಿ ಓದು 6 ಬಾರಿ. 1000 ಗುಂಡಿ 7 ಬಾರಿ, 100 ಗುಂಡಿ 8 ಬಾರಿ, 10 ಗುಂಡಿ 1 ಬಾರಿ, 100 ಗುಂಡಿ 8 ಬಾರಿ.
ಇವೆಲ್ಲ ಗುಂಡಿಗಳನ್ನು ಒತ್ತಾಗ ಒಟ್ಟು ಗುಂಡಿಗಳ ಸಂಖ್ಯೆ ಎಷ್ಟು ಅಂತಂದಾಗ 33 ಬಾರಿ. ನೆಕ್ಸ್ಟು ಬೀಜೋಕ್ತಿ ಬರಿ ಅಂತಂದಾಗ ಈ ರೀತಿ ಏನು ಮಾಡಬೇಕು, ಬೀಜೋಕ್ತಿಯನ್ನು ಬರಿಬೇಕು ಮಕ್ಕಳೇ. 1,00,000 ಗುಂಡಿ ಎಕ್ಸ್ ಅಂತಂದ್ರೆ ಒತ್ತುವ ಗುಂಡಿಗಳ ಸಂಖ್ಯೆ. ಇಲ್ಲಿ 1,00,000 ಗುಂಡಿ ಎಷ್ಟು ಬಾರಿ ಒತ್ತುತ್ತೆ, 3 ಬಾರಿ. ಅದೆಂಬುದು ಎಕ್ಸನ್ನು ತೆಗೆದುಕೊಂಡಿದ್ದೆವು. ಪ್ಲಸ್ 10,000 ಗುಂಡಿ ವಾಯ್, ಅದು ಎಷ್ಟು ಬಾರಿ ಒತ್ತಬೇಕು, 6 ಬಾರಿ. 1000 ಗುಂಡಿ ಝಡ್, ಅದು ಎಷ್ಟು ಬಾರಿ, 7 ಬಾರಿ. 100 ಗುಂಡಿ ಇ, ಅದು ಎಷ್ಟು ಬಾರಿ ಒತ್ತಬೇಕಂದ್ರೆ 8 ಬಾರಿ. ಮತ್ತು 10 ಗುಂಡಿ ಎಫ್ ಅದು 1 ಬಾರಿ ಒತ್ತಿದೆ. ಜಿ ಅಂತಂದು 1 ಗುಂಡಿ ಅದು 8 ಬಾರಿ ಅಂತ ಒತ್ತಬೇಕು. ಇಲ್ಲಿಗೆ 1ನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ. 2ನೇ ಪ್ರಶ್ನೆ, ಪ್ರತಿ ಸಂಖ್ಯೆ ಮತ್ತು ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದ್ದೀರಾ? ಈ ಪ್ರಶ್ನೆಯ ಉತ್ತರವನ್ನು ಪರಿಹಾರದಲ್ಲಿ ನೋಡೋಣ ಬನ್ನಿ ಮಕ್ಕಳೇ. 2ನೇ ಪ್ರಶ್ನೆಯ ಉತ್ತರ, ಇದನ್ನು ನಾವು ನೋಡಿದಾಗ ಹೌದು, ಒಂದು ಸ್ಪಷ್ಟವಾದ ಸಂಬಂಧವನ್ನು ಗಮನಿಸಬಹುದು. ಇದರಲ್ಲಿ ಒಂದು ಸಂಬಂಧ ಅದು ಏನದ ಅಂದ್ರೆ ನೋಡ್ರಿ. ಒಂದು ಸಂಖ್ಯೆಯನ್ನು ಮಾಡಲು ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತಬೇಕಾದರೆ ಆ ಸಂಖ್ಯೆಯ ಅಂಕಿಗಳ ಮೊತ್ತವೇ ಬೇಕಾಗುವ ಕನಿಷ್ಠ ಗುಂಡಿ ಒತ್ತುವಿಕೆಗಳ ಸಂಖ್ಯೆ ಆಗಿರುತ್ತದೆ. ಒಂದು ಸಂಖ್ಯೆಯ ಅತಿ ಕಡಿಮೆ ಬಾರಿ ಗುಂಡಿ ಒತ್ತಬೇಕಾದರೆ ಆ ಸಂಖ್ಯೆಯಲ್ಲಿದ್ದಂಥ ಅಂಕಿಗಳ ಏನು ಮಾಡಬೇಕು, ಮೊತ್ತ ಮಾಡಬೇಕು. ಮೊತ್ತ ಎಷ್ಟು ಬರ್ತದೋ ಅಷ್ಟೇ ಎಂಬುದು ಆ ಸಂಖ್ಯೆ ಕನಿಷ್ಠ ಗುಂಡಿ ಆಗಿರ್ತದೆ. ಉದಾಹರಣೆಗಾಗಿ ಇಲ್ಲೊಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾವೆ ನೋಡಿರಿ ಮಕ್ಕಳೇ ನಿಮ್ಗೆ. 8,300 ಈ ಸಂಖ್ಯೆ ಅಂಕಿಗಳ ಮೊತ್ತ 8 + 3 + 0 + 0 ಈ ಅಂಕಿಗಳ ಮೊತ್ತ ಮಾಡಿದಾಗ ಎಷ್ಟು, 11 ಬಾರಿ ಐತೆ. ಇದನ್ನು ನಾವು 1ನೇ ಮುಖ್ಯ ಪ್ರಶ್ನೆಯಲ್ಲಿ ಇದೇ ಪ್ರಶ್ನೆಯನ್ನು ಮಾಡಿ ನೋಡಿದೆ. ಅದು ಒಟ್ಟು ಎಷ್ಟು ಬಾರಿ ಅಂದರೆ 11 ಬಾರಿ ಆಗ್ಯದ. ನೆಕ್ಸ್ಟ್ ಇನ್ನೊಂದು 2ನೇ ಉದಾಹರಣೆ ನೋಡಿದಾಗ 40,629 ಈ ಸಂಖ್ಯೆ ಅಂಕಿಗಳ ಮೊತ್ತ 4 + 0 + 6 + 2 + 9 ಇವು ಎಲ್ಲ ಕೂಡಿಸಾಗ ಎಷ್ಟು, 21 ಬಾರಿ ಆಯ್ತದ. ಇದು 2 ಉದಾಹರಣೆಗಳನ್ನು ತೆಗೆದುಕೊಂಡಿನಿ. ಇದು ಯಾಕೆ ಹೀಗಾಯ್ತು ಎಂಬುದು ನೋಡ್ರಿ. ಏಕೆಂದರೆ ಪ್ರತಿಯೊಂದು ಸ್ಥಾನ ಮೌಲ್ಯದಲ್ಲಿ 1ರ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ದ ಸ್ಥಾನ, ಡ್ಯಾಶ್ 10,000 ಲಕ್ಷದ ಸ್ಥಾನಗಳು ಇರುವ ಅಂಕಿಯಷ್ಟೇ ಬಾರಿ ಆ ಗುಂಡಿಯನ್ನು ಒತ್ತಿದರೆ ಸಾಕು. ಆದ್ದರಿಂದ ಎಲ್ಲ ಅಂಕಿಗಳ ಮೊತ್ತವೇ ಒಟ್ಟು ಕನಿಷ್ಠ ಗುಂಡಿ ಒತ್ತುವಿಕೆಗಳ ಸಂಖ್ಯೆ ಆಗಿರುತ್ತದೆ. ಇದು 2ನೇ ಪ್ರಶ್ನೆ ಮುಗಿತು ಮಕ್ಕಳೇ. 3ನೇ ಪ್ರಶ್ನೆ, ಅತಿ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದ್ದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನಬೆಲೆ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ. ಇದನ್ನು ಪರಿಹಾರದಲ್ಲಿ ಬರೆಯೋಣ. 3ನೇ ಪ್ರಶ್ನೆಯ ಉತ್ತರ, ಅತಿ ಕಡಿಮೆ ಗುಂಡಿಗಳನ್ನು ಒತ್ತಿ ಪಡೆದ ಸಂಖ್ಯೆಗಳನ್ನು ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಬರೆಯೋಣ. ಅತಿ ಕಡಿಮೆ ಗುಂಡಿಗಳನ್ನು ಒತ್ತಿದ ಅದನ್ನು ಏನು ಮಾಡಬೇಕು, ಭಾರತೀಯ ಸ್ಥಾನಬೆಲೆಯಲ್ಲಿ ಬರಿಬೇಕು. ಈಗ ಸಂಖ್ಯೆ ಉದಾಹರಣೆಗಾಗಿ 2 ಸಂಖ್ಯೆಗಳನ್ನು ತೆಗೆದುಕೊಂಡು, ಯಾವುದು 8,300 ಇದನ್ನು ಭಾರತೀಯ ಸ್ಥಾನಬೆಲೆಯಲ್ಲಿ ಬರೆದಾಗ 8 × 1000 + 3 × 100 ಮತ್ತು 40,629 ಸಮಾನಾಗಿದೆ 4 ಗುಣಿಲೆ ಇಲ್ಲಿ ಗುಣಿಲೆ ಇದು ಗುಣಿಲೆ 4 × 10,000 + 6 × 100 + 2 × 10 + 9 × 1. ಇದು ಏಕೆ ಹೀಗಾಯ್ತದೆ ಅಂತಂದಾಗ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿರುವ ಅಂಕಿಯಷ್ಟೇ ಬಾರಿ ಗುಂಡಿಯನ್ನು ಒತ್ತುವುದರಿಂದ ಅಂಕಿಗಳ ಮೊತ್ತವೇ ಕನಿಷ್ಠ ಗುಂಡಿ ಒತ್ತುವಿಕೆ ಸಂಖ್ಯೆಯಾಗಿದೆ ಅಂತಂದು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿರುವ ಅಂಕಿಯಷ್ಟು ಅದನ್ನು ಕೂಡಿಸಿದಾಗ ಬರುವ ಮೊತ್ತವು ಆ ಗುಂಡಿಯೇ ಒತ್ತುವುದರಿಂದ ಅಂಕಿಗಳ ಮೊತ್ತವೇ ಕನಿಷ್ಠ ಆಗಿರುತ್ತದೆ ಅಂತ 3ನೇ ಪ್ರಶ್ನೆಯ ಉತ್ತರ ಮುಗಿತು ಮಕ್ಕಳೇ. ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.